ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಭಾಳ ದಿನ ಆಯ್ತು ರೀ. ಇವತ್ತು ನಾನು ಸಿನಿಮಾ ಹಳೆಯ ಆ್ಯಕ್ಟ್ರೆಸ್ ಶೈಲಶ್ರೀ ಮೇಡಮ್ನ ನೋಡಬೇಕು ಅಂತ ಬಂದಿದ್ದೀನಿ. ಬೇರೆಯವರೆಲ್ಲ ಬರೋದಕ್ಕೆ ಕಾಯ್ತಾ ಇದ್ದೆ. ಸರಿ, ಇವತ್ತು ವಿಡಿಯೋ ಸೆಷನ್ಸ್ ಇದು ಒಂದು ಶುರು ಮಾಡ್ಬೋಣ ಅಂಥೇಳಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದೊಂದು ಟಾಪಿಕ್ ಯಾಕೋ ಒಂದು ಸ್ವಲ್ಪ ದಿನದಿಂದ ಕಾಡ್ತಾ ಇತ್ತು, ಹಂಗಾಗಿ ನಿಮ್ಮ ಮುಂದೆ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವಿಚಾರನ ಮುಂತರ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಮ್ಮ ಪ್ರೋಗ್ರೆಸ್ ಅಪ್ಡೇಟ್ ನಡೀತಿದೆ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ಪ್ರೋಗ್ರೆಸ್ ಸమైಕ್ಯ ಭಾರತ್ ಯಾತ್ರಾ ಅದೊಂದು ಶುರು ಆಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಹಲವಾರು ಪ್ರಾಜೆಕ್ಟ್ಗಳು ಎಲ್ಲವೂ ಕೈಗೂಡೋಕ್ಕೆ ಒಂದು ಲೆವೆಲಿಗೆ ಬರ್ತಾ ಇದೆ. ಸೊ ಇಷ್ಟು ದಿನ ಇಷ್ಟು ವರ್ಷ ಕಷ್ಟಪಡ್ತಾ ಇರೋದು ಒಂದು ಲೆವೆಲಲ್ಲಿ ಕಾಣಿಸ್ತಾ ಇದೆ. ನಮಗೆ ಸಂತೋಷದ ಸುದ್ದಿ. ಇದರಲ್ಲಿ ಕೆಲವರು ನೀವು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರಿ, ಅನಂತ ಧನ್ಯವಾದಗಳು. ಇನ್ನು ಹಲವರು ಕಮೆಂಟ್ಸ್ ಮುಖಾಂತರ ಸಪೋರ್ಟ್ ಮಾಡಿದ್ದೀರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಿ, ಎಲ್ಲ ಥರದ್ದೂ ಅಷ್ಟೇ. ಭಾಳ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು. ಈ ಒಂದು ಸಮಯದಲ್ಲಿ ಈ ಒಂದು ಸమైಕ್ಯ ಭಾರತ್ ಯಾತ್ರಾ ಆಗುವಂಥದ್ದು ಭಾಳ ಮುಖ್ಯ ಆಗಿದೆ. ಯಾಕೆಂತಂದರೆ ನಮ್ಮಲ್ಲಿ ಈ ಒಂದು ಯಂಗ್ಸ್ಟರ್ಸ್ ಕಮ್ಯುನಿಟಿ ಏನಿದೆ ಅದನ್ನು ನಾವು ಬಾಟಮಿಂದ ತೆಗಿಬೇಕಾಗಿದೆ. ಗೈಡೆನ್ಸ್ ಬೇಕಿದೆ. ಇದಕ್ಕೆ ಯಾವುದೇ ಸ್ಟಾರ್ಟಪ್ ಇದ್ರೂ, ಯಾರೇ ಇದ್ರೂ, ಅಥವಾ ಮೆಂಟರ್ ಮಾಡ್ತೀನಿ ಅಂತನ್ನೋರು ಎಲ್ಲರೂ ದಯವಿಟ್ಟು ಸಂಪರ್ಕಿಸಿ. ಇದಕ್ಕೆ ಸಪ್ರೇಟಾಗಿ ವಾಟ್ಸಪ್ ಗ್ರೂಪ್ ಇದೆ. ಇದಕ್ಕೆ ಸರ್ವಶಕ್ತ ಆ್ಯಪ್ ಅಂತ ಹೇಳಿ ರೆಡಿ ಆಗ್ತಾ ಇದೆ, ಇನ್ನೂ ರಿಲೀಸ್ ಆಗಿಲ್ಲ, ಆ್ಯಪ್ ಸ್ಟೋರಲ್ಲಿ ಇಲ್ಲ. ಅದು ಬಂದಮೇಲೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಬಟ್ ಅಲ್ಲಿವರೆಗೂ ವಾಟ್ಸಪ್ನಲ್ಲಿ ನಾವು ಕನೆಕ್ಟಿವಿಟಿ ಇಟ್ಟು ಎಲ್ಲರ ಜೊತೆಗೂ ಒಂದು ಮಿಂಗಲ್ ಆಗಿ ಒಂದು ಇನಿಷಿಯೇಟಿವ್ನ ಮಾಡುವಂಥದ್ದಿದೆ. ಸమైಕ್ಯ ಭಾರತ್ ಯಾತ್ರಾ ಬಂದು ಮೊದಲು ಒಂದು 8-10 ಪ್ರೋಗ್ರಾಮ್ ಬೆಂಗಳೂರಿನಲ್ಲಿ ನಡೆಯುತ್ತೆ, ಯೂತ್ ಎನೇಬಲ್ಮೆಂಟ್ ಮೇನ್ಲಿ. ಅದಾಗಿದ್ದ ಮೇಲೆ ನಾವು ಇಡೀ ಇಂಡಿಯಾ ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಭಾಳಷ್ಟು ಪ್ರಿಪ್ರೇಷನ್ಸ್ ನಡೀತಾ ಇದೆ ಈಗ. ಸೊ ಅದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಇದೆಲ್ಲ ಇರಲಿ. ಇನ್ನೊಂದಷ್ಟು ಅಪ್ಡೇಟ್ಗಳಿದೆ, ಆದರೆ ನಾನು ಕೆಲವ್ರನ್ನ ಮೀಟ್ ಮಾಡಿ ಬಂದು ನಾನು ಅಪ್ಡೇಟ್ ಎಲ್ಲ ಕನ್ಫರ್ಮ್ ಆದಮೇಲೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪ್ರೋಗ್ರೆಸ್ ಅಂತಲೇ ಇಟ್ಕೊಳ್ಳಿ ಸದ್ಯಕ್ಕೆ. ಸೊ ಇದೊಂದು ವಿಚಾರ. ಆಮೇಲೆ ಈಗ ಈ ಒಂದು ಗಂಡಿಂದ ಹೆಣ್ಣು, ಹೆಣ್ಣಿಂದ ಗಂಡು ಟ್ರಾನ್ಸಿಷನ್ಸ್ ಅಂತ ಬಂದಾಗ ಭಾಳ ಜನ ಬರ್ತಾರೆ, ನಮ್ಮ ಮುಂದೆ ಬಂದು ಭೇಟಿ ಆಗ್ತಾರೆ. ಇದರಲ್ಲಿ ವೇರಿಯಸ್ ಲೆವೆಲ್ಸ್ ಆಫ್ ಏಜ್ ಗ್ರೂಪ್ಸ್ ಇದ್ದೇ ಇರ್ತಾರೆ ಇದರಲ್ಲಿ. ಈ ಒಂದು ಸಿಚುವೇಶನಲ್ಲಿ ನನ್ನ ಒಂದು ಅನುಭವದಲ್ಲಿ 68 ಲಾಸ್ಟ್ ನಾನು ಹೆಲ್ಪ್ ಮಾಡಿರೋದು. 68ನೇ ವಯಸ್ಸಿನವರು ಬಂದಿದ್ದಾರೆ, ಆ ಲೆವೆಲ್ಗಿದೆ. ಹೆಣ್ಣಾಗಲಿ ಗಂಡಾಗಲಿ ಭಾಳ ಜನ ಕಾಲ್ ಮಾಡ್ತಾರೆ, ಮೇಡಮ್ ನಿಮ್ಮ ಹೆಲ್ಪ್ ಬೇಕು ನಮಗೆ, ನೀವು ಸಜೆಸ್ಟ್ ಮಾಡಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಅವ್ರು ಕೇಳ್ತಾರೆ. ಸೊ ಹಾಗಾಗಿ ಆ ಒಂದು ಕನೆಕ್ಟಿವಿಟಿ ನಾನು ಎಲ್ರಿಗೂ ಕೊಡ್ತೀನಿ. ಸೋಷಿಯಲ್ ಸರ್ವಿಸ್ ಮುಂದುವರಿತೀನಿ. ಹೌದು. ಸೊ ಇದರಲ್ಲಿ ನನಗೆ ಯಂಗ್ಸ್ಟರ್ಸ್ ಬಂದಾಗಲೇ ಒಂದು ಸ್ವಲ್ಪ ನಮಗೆ ತಾಕೋದು. ಯಾಕಂದರೆ ಅವರ ತಾಯಂದರು ಬಂದು ಗೋಗರಿತಿರ್ತಾರೆ, ಅಯ್ಯೋ ನನ್ನ ಮಗು ಹಿಂಗಾಗೋಯ್ತಲ್ಲ, ಒಪ್ಪಿರಲ್ಲ ಪೂರ್ತಿ, ನಾನು ಇಂಥದ್ದನ್ನು ಅನುಭವಿಸ್ಬೇಕಲ್ಲ, ಮುಂದೆ ಏನು ಮಾಡಲಿ, ನನ್ನ ಮಗ ಈಗ ಮಗಳಾಗಬೇಕು, ಈ ಒಂದು ಸೀರೆ ಉಟ್ಕೊಂಡು ನನ್ನ ಮುಂದೆ ನಾನೇ ಉಡಿಸಿ ಕಳಿಸ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ, ಹೆಂಗೆ ಮಾಡಲಿ? ಇದೊಂದು ಕಷ್ಟಕರವಾದಂಥ ಸಂಗತಿ. ಸೊ ನಾನು ಅವ್ರನ್ನ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ರೆಫರ್ ಮಾಡ್ತೀನಿ ಅದನ್ನು. ಯಾಕಂದರೆ ಅವರು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ಅವರ ಒಂದು ಲೈಫಿನ ರಿಯಾಲಿಟಿ. ಇದನ್ನು ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ, ಅಥವಾ ಆ ಮಗು ಬದಲಾವಣೆ ಆಗ್ತಾ ಇರೋದನ್ನು ನಾವು ನಿಲ್ಲಿಸ್ಲಿಕ್ಕಾಗಲ್ಲ, ಅದು ಪ್ರಕೃತಿ ನಿಯಮ. ಈ ಒಂದು ವಿಚಾರನ ಎಲ್ಲರೂ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಡಿಸ್ಕಷನ್ಸ್ ಅಂತಂದರೆ, ಇದು ಹೆಂಗಿರುತ್ತೆ ಅಂತಂದರೆ, ಇವಾಗ ನನಗೆ ಕೆಲವು ಡಿಸ್ಕಷನ್ಸ್ ಡೀಪಾಗಿ ಮಾಡ್ತಾರೆ ಜನ ಬಂದು. ನನ್ನ ತಾಯೇ ನನ್ನ ಹತ್ರ ಬಂದು
ಗ್ರೀವಿಯನ್ಸ್ ಹೇಳ್ದಂಗಿರುತ್ತೆ ನನಗೆ. ಇಲ್ಲ ನನ್ನ ಹೆಂಡತಿ ಬಂದು ಹಿಂಗಾಗಿದೆ ಅಂತ ಹೇಳ್ದಂಗಿರುತ್ತೆ. ಇವು ಏನಾಗುತ್ತೆ ಅಂತಂದರೆ ಇಟ್ಸ್ ಅ ಟ್ರಯಾಂಗಲ್. ಒಂದು ಕಡೆ ಆ ಮಗು ಇರುತ್ತೆ, ಇನ್ನೊಂದು ಕಡೆ ಅವ್ರ ತಾಯಿ ತಂದೆ ಇರ್ತಾರೆ, ಇನ್ನೊಂದು ಕಡೆಗೆ ನಾನಿರ್ತೀನಿ. ಸೊ ಈ ಒಂದು ಟ್ರಯಾಂಗಲ್ ಮೀಟ್ ಮಾಡಿ ಕಮ್ಯುನಿಕೇಷನ್ ಮಾಡೋದಿದೆಯಲ್ಲ, ಅವ್ರಿಗೆ ಹೇಳ್ಕೊಡೋದಿದೆಯಲ್ಲ, ಭಾಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ನನಗೂ ಎಷ್ಟೋ ಸಲ ಅನಿಸುತ್ತೆ, ನಮ್ಮ ಅಮ್ಮನೂ ಹೀಗೆ ಮಾಡಿರ್ಬೋದಾ, ನನ್ನ ಹೆಂಡತಿನೂ ಹೀಗೆ ಮಾಡಿರ್ಬೋದಾ, ನನ್ನ ಮಗಳು ಹೀಗೆ ಏನೋ ಯೋಚನೆ ಮಾಡಿರ್ಬೋದಾ ಅಂತ. ಇಂಥವೆಲ್ಲ ಭಾಳ ಕಾಡಕ್ಕೆ ಶುರುವಾಗುತ್ತೆ. ಆದರೆ ಈ ಪ್ರಕೃತಿ ಅನ್ನೋದು ನಾವೇನು ನಮ್ಮ ಕೈಯಲ್ಲಿ ಇಲ್ಲ, ಅದೊಂದು ವಿಚಾರ. ಎಲ್ಲರೂ ಒಂದು ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಕೋಬೇಕು ಅಂತಲೇ ಅವರು ಎಲ್ಲರೂ ಆಸೆ ಪಡ್ತಾರೆ. ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು ಎಲ್ಲರೂ ಅದೇ ಪ್ರಯತ್ನದಲ್ಲಿ ಮುಳುಗ್ತಾರೆ. ಒಂದು ಸಂಬಂಧಗಳನ್ನು ಮತ್ತೆ ಒದಗಿಸ್ಲಿಕ್ಕೆ ಅವರು ಕಷ್ಟಪಡ್ತಾರೆ. ಆದರೆ ಆ ಒಂದು ಇನಿಷಿಯಲ್ ಲರ್ನಿಂಗ್, ಆಮೇಲೆ ಆ ಟ್ರಾನ್ಸಿಷನ್ ಫೇಸ್ ಇದೆಯಲ್ಲ, ಬಹಳ ಕಷ್ಟವಾಗಿರುತ್ತೆ. ಅದು ಅನುಭವಿಸಿದವರಿಗೆ ಗೊತ್ತದು. ಈ ಅನುಭವದ ಮಾತುಗಳು ಅದನ್ನು ತಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇದು ಯಾಕೋ ಈ ಒಂದು ವಿಚಾರ ನಿಮ್ಮ ಮುಂದೆ ತೋಡ್ಕೋಬೇಕು ಅಂತ ಅನ್ನಿಸ್ತು. ಇದರಲ್ಲಿ ಒಂದು ಮೆಸೇಜನ್ನು ಅವ್ರಿಗೆ ಕೊಡಬೇಕು ಅಂತಿತ್ತು ಜನರಿಗೆ. ಯಾಕಂತಂದರೆ ಇದರಲ್ಲಿ ಪಾಪ ಮಾಡಿಬಿಟ್ರು ಇವರು, ಆ ಮಗು ಹಂಗೆ ಮಾಡಿಬಿಡ್ತು, ಇವರು ಯಾರೋ ಇನ್ನೊಬ್ರು ಹಿಂಗೆ ಮಾಡಿಬಿಟ್ರು, ಆ ಒಂದು ವಿಚಾರಗಳು ಬಂದುಬಿಡುತ್ತೆ ಜನರ ಮನಸ್ಸಿನಲ್ಲಿ. ಅದು ತಪ್ಪು ಕಲ್ಪನೆ. ಇದನ್ನು ಎಲ್ಲರೂ ಒಟ್ಟಿಗೆ ತಗೊಂಡು ಬದುಕಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಸೊ ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಒಂದು ಪಾಸಿಟಿವ್ ಲೈಫ್ ಸ್ಟೈಲ್ನ ಕಟ್ಕೋಬೇಕು, ಈ ಒಂದು ವಿಚಾರ. ಹಾಗೇನೋ ಗೊಂದಲ ಇತ್ತು ಅಂತಂದರೆ ಸೈಕಾಲಜಿಸ್ಟು ಅಥವಾ ಸೈಕ್ಯಾಟ್ರಿಸ್ಟ್ ಭಾಳ ಕಡೆ ಇದ್ದಾರೆ. ಎಲ್ಲೂ ಸಿಗ್ತಾ ಇದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ. ಅನಿತಾ ಫೌಂಡೇಶನ್ ವೆಬ್ಸೈಟ್ ಇದೆ, anitafoundation.com.in ಎರಡೂ ಇದೆ ವೆಬ್ಸೈಟು. ಅಲ್ಲಿ ನನ್ನ ನಂಬರ್ ಸಿಗುತ್ತೆ, ಫೋನ್ ಮಾಡಿ. ಎಷ್ಟೋ ವಿಚಾರಗಳು ಏನು ಡಿಸ್ಕಷನ್ ಬೇಕೋ ಅದು ನಾನು ಮಾಡ್ತೀನಿ. ನೋಡೋಣ, ಆದಷ್ಟು ಒಳ್ಳೆಯ ಸಮಾಜನ ನಿರ್ಮಾಣ ಮಾಡೋಣ, ಕಟ್ಟೋಣ. ಭಾರತನ ಮುಂದಿನ ಮುಂದಿನ ಒಂದು ಪೀಳಿಗೆಗಳು ಏನು ಬಂದಿದೆ ಈಗ, ಯಂಗರ್ ಜನ್ರೇಷನ್, ಅವರ ಒಂದು ಜೀವನನೇ ಒಂದು ಬೇರೆ ಡೈರೆಕ್ಷನಲ್ಲಿ ಹೋಗ್ತಿದೆ. ಯಾಕಂದರೆ ಎಲ್ಲ ಪಾಶ್ಚಿಮಾತ್ಯದಿಂದ ಇನ್ಫ್ಲೂಯೆನ್ಸಸ್ಸು ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ನಾವೇನು ಮಾಡೋಕ್ಕಾಗುತ್ತೆ, ಯಾವ ಥರ ಬದಲಾಯಿಸಬೇಕು, ಸ್ವದೇಶ, ಸ್ವಧರ್ಮ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯಲ್ಲಿ ನಮ್ಮ ಇನೋವೇಷನ್ಸು, ನಮ್ಮ ಒಂದು ಸ್ವಂತ ಉದ್ಯಮ, ಸ್ವಂತ ಐಡಿಯಾ ಏನೇನು ಬರುತ್ತೆ, ಇದು ಕೂತು ನಾವು ಮಾತಾಡೋಣ. ದಯವಿಟ್ಟು ಬನ್ನಿ, ಸಮೈಕ್ಯ ಭಾರತದಲ್ಲೂ ಪಾಲ್ಗೊಳ್ಳಿ ಅಂತ ಕೇಳ್ಕೊತ ನನ್ನ ನಂಬರ್ ಹೇಳಿದ್ನಲ್ಲ ವೆಬ್ಸೈಟ್ನಲ್ಲಿ ಸಿಗುತ್ತೆ. anitafoundation.com, anitafoundation.in ಎರಡು ವೆಬ್ಸೈಟ್ ಇದೆ. ದಯವಿಟ್ಟು ನಂಬರ್ ತೊಗೊಳ್ಳಿ. ಇನ್ಯಾವ ವೆಬ್ಸೈಟು ಇಲ್ಲ ನಮ್ಮದು. ಫೋನ್ ಮಾಡಿ, ಯಾರ ಆಸಕ್ತಿ ಇದೆಯೋ ಕನೆಕ್ಟ್ ಮಾಡಿ. ಇನ್ವೆಸ್ಟರ್ಸ್ ಬರ್ತಾರೆ, ಆಡಿಟರ್ಸ್ ಇದ್ದಾರೆ, ಲಾಯರ್ಸ್ ಇರ್ತಾರೆ, ಎಲ್ಲ ಥರದ ಗೈಡೆನ್ಸು ಬರ್ತಾರೆ. ಅಮೆರಿಕನ್ಸ್ ಇದ್ದಾರೆ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಬಂದಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದಾರೆ. ಸೊ ಭಾಳಷ್ಟು ಜನ ಇದ್ದಾರೆ. ಸೊ ಲೆಟ್ಸ್ ಟ್ರೈ ಆ್ಯಂಡ್ ಚೇಂಜ್. ಇದು ಯಾವುದೂ ಚಾರ್ಜ್ ಇರೋದಿಲ್ಲ. ಬಂದು ಸೇರ್ಕೊಳ್ಳಿ. ಸಮಾಜನ ಬದಲಾವಣೆ ಮಾಡುವಂಥ ಒಂದು ಸಮಯ ಬಂದಿದೆ. ಇದಂತ ಕೇಳ್ಕೊಂತ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತಿನ್ನೊಂದು ವಿಡಿಯೋ ಬರುತ್ತೆ ಈಗ, ವೆರಿ ಶಾರ್ಟ್ಲಿ ಅಪ್ಲೋಡ್ ಆಗುತ್ತೆ. ಅದಕ್ಕೂ ಸಹಿತ ನೋಡಿ ಶೈಲೇಶ್ ಶ್ರೀಮನ್ ಜೊತೆಗೆ. ನಮಸ್ಕಾರ.